ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ತಾನೇ WPL ನಡೆದಿತ್ತು. ಆ WPLನಲ್ಲಿ ಇಂಪಾರ್ಟೆಂಟ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟ್ ಆಗುತ್ತಲ್ಲ ಅವುಗಳನ್ನು ನಾವು ಪ್ರಮುಖ ಅಂಶಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಪ್ರಶ್ನೆ ಏನಿದೆ ನೋಡಿ, ಫಸ್ಟ್ ಒಂದು ಕ್ವೆಶನ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಅದರ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ. ಈ ಕ್ಲಾಸ್ನಲ್ಲಿ WPL ಮತ್ತು ಅಂಡರ್-19 ವರ್ಲ್ಡ್ ಕಪ್ ಬಗ್ಗೆ ಇರುತ್ತೆ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, 2026ನೇ ಸಾಲಿನ 4ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆದ ತಂಡ. ನೋಡಿ, 2026ನೇ ಸಾಲಿನಲ್ಲಿ ಅದು ಎಷ್ಟನೇ ಆವೃತ್ತಿ? ಅದು 4ನೇ ಆವೃತ್ತಿ. ಈ 4ನೇ ಆವೃತ್ತಿಯಲ್ಲಿ ಯಾವ ತಂಡ ಚಾಂಪಿಯನ್ ಆಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ನೋಡಿ, RCB ತಂಡವು ಏನು ಮಾಡಿದೆಪ್ಪ ಅಂದರೆ 2ನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ. ಹಾಗಾದರೆ ರನ್ನರ್ ಅಪ್ ಆದ ತಂಡ ಯಾವುದಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್. ನೋಡಿ, ಡೆಲ್ಲಿ ಕ್ಯಾಪಿಟಲ್ಸ್ ಸತತ 4ನೇ ಬಾರಿಗೆ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ. ನೋಡಿ, 2023ರಲ್ಲಿ ಏನು IPL ಸ್ಟಾರ್ಟ್ ಆಯ್ತಲ್ಲ, 2023ರಿಂದ ಹಿಡ್ಕೊಂಡು ಇವಾಗ 2026ರವರೆಗೆ ಟೋಟಲ್ 4 ಆವೃತ್ತಿಗಳದು. ಆ 4 ಆವೃತ್ತಿಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನು ಮಾಡಿತ್ತಪ್ಪ ಅಂದರೆ ಫೈನಲ್ಗೆ ಬಂದಿತ್ತು. ಯಾವುದರಲ್ಲೂ ಕೂಡ ಗೆಲುವನ್ನು ಸಾಧಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನೋಡ್ತಾ ಬರೋದಾದರೆ, ಈ ನಡೆದಂಥ ಆವೃತ್ತಿ 2026ರಲ್ಲಿ ಏನು ನಡೆದಿತ್ತಲ್ಲ, ಇದು 4ನೇ ಆವೃತ್ತಿ ಆಗಿತ್ತು. ಎಷ್ಟನೇ ಆವೃತ್ತಿ? 4ನೇ ಆವೃತ್ತಿ. ಪ್ರಾರಂಭ ಯಾವಾಗ ಆಯಿತಪ್ಪ ಅಂದರೆ WPL 2023ರಲ್ಲಿ ಪ್ರಾರಂಭ ಆಯಿತು. ಇದನ್ನು ಯಾವುದು ನಡೆಸ್ಕೊಡ್ತಿತ್ತಪ್ಪ ಅಂದರೆ BCCI ಏನು ಮಾಡುತ್ತೆ, WPLನ್ನು ನಡೆಸುತ್ತೆ. BCCI ಫುಲ್ ಫಾರ್ಮ್ ಏನಪ್ಪ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅನ್ನೋದು BCCIನ ವಿಸ್ತೃತ ರೂಪವಾಗಿದೆ. ಹೌದಾ? ಒಟ್ಟು ಎಷ್ಟು ತಂಡಗಳಿದ್ದವಪ್ಪ ಅಂದರೆ 5 ತಂಡಗಳಿದ್ದು. ಎಷ್ಟು? 5 ತಂಡಗಳು. ನೋಡಿ ಫ್ರೆಂಡ್ಸ್, ಇತ್ತೀಚಿನ ಕ್ವಶನ್ ಪೇಪರ್ಗಳನ್ನು ನಾವು ನೋಡ್ತಾ ಬರೋದಾದರೆ, ಅದು SD ಆಗಿರಲಿ, FD ಆಗಿರಲಿ, ಅದೇ GPST ಆಗಿರಲಿ, HST ಆಗಿರಲಿ, ಅದರಲ್ಲಿ ಕೆಲವೊಂದಿಷ್ಟು GK ಕ್ವಶನ್ಸ್ ಕೂಡ ಇರುತ್ತವಲ್ಲ, ಅವು ಏನಾಗ್ತಾ ಇದ್ದಾವಪ್ಪ ಅಂದರೆ ಇವಾಗ ಸ್ಟೇಟ್ಮೆಂಟ್ ವೈಸ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ A ಮಾತ್ರ ಸರಿಯಾಗಿದೆ, ABC ಸರಿಯಾಗಿದೆ, ಮತ್ತು ಮೇಲಿನ 4 ಸರಿಯಾಗಿದೆ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರೋದ್ರಿಂದ ನೀವು ಡೆಪ್ತಾಗಿ ಓದೋದು ಒಂದು ಒಳ್ಳೆಯದು ಅಂತ ಅನ್ಕೋತೀನಿ. ಹೌದಾ? ಹಾಗಾದರೆ ಆ 5 ತಂಡಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ತಂಡ, ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ತಂಡ, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು UP ವಾರಿಯರ್ಸ್, ನೆಕ್ಸ್ಟ್ ಗುಜರಾತ್ ಜೈಂಟ್ಸ್. ಈ 5 ತಂಡಗಳು ಎಲ್ಲಿದವಪ್ಪ ಅಂದರೆ WPLನಲ್ಲಿ ಆಡ್ತವು. 5 ತಂಡಗಳು ಸ್ಟಾರ್ಟಿಂಗ್ WPL ಸ್ಟಾರ್ಟ್ ಆದಾಗಲಿಂತನೂ ಕೂಡ ಈ 5 ತಂಡಗಳಿದ್ದು, ಇವಾಗೂ ಕೂಡ ಈ 5 ತಂಡಗಳು ಆದವು. ಆತಿಥೇಯ ನಗರಗಳು ಅಂದರೆ ಈ ವರ್ಷದ WPL ನಡೀತಲ್ಲ, ಯಾವ್ಯಾವ ನಗರಗಳಲ್ಲಿ ನಡೀತಪ್ಪ ಅಂದರೆ, ಒಂದು ಮುಂಬೈ, ಇನ್ನೊಂದು ವಡೋದರ. ಮುಂಬೈ ಮತ್ತು ವಡೋದರ ಈ 2 ಪ್ರದೇಶಗಳಲ್ಲಿ ಏನಾಯ್ತಪ್ಪ ಅಂದರೆ ಈ ಸಲ WPL ನಡೆಯಿತು. ಓಕೆನಾ? ನೆಕ್ಸ್ಟ್, ಫೈನಲ್ ಪಂದ್ಯ ಎಲ್ಲಿ ನಡೀತು? ಇದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಫೈನಲ್ ಪಂದ್ಯ ಎಲ್ಲಿ ನಡೀತು WPLನ ಅಂತೇಳಿ. ಅದು ವಡೋದರಾದಲ್ಲಿ ನಡೆಯಿತು. ಆ ಫೈನಲ್ನಲ್ಲಿ ಯಾವ್ಯಾವ ತಂಡಗಳು ಆಡಿದಪ್ಪ ಅಂದರೆ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ, ಈ 2 ತಂಡಗಳು ಆಡಿದ್ದು. ಚಾಂಪಿಯನ್ ಆದ ತಂಡ ಯಾವುದಪ್ಪ ಅಂದರೆ RCB ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಹಾಗಾದರೆ ಈ ಚಾಂಪಿಯನ್ ಆದ ತಂಡದ ನಾಯಕಿ ಯಾರು ಅಂತ ಕೇಳ್ಬೋದು. RCB ತಂಡದ ನಾಯಕಿ ಯಾರಪ್ಪ ಅಂದರೆ ಸ್ಮೃತಿ ಮಂದನ ಅವರು. ಯಾರು? ಸ್ಮೃತಿ ಮಂದನ ಅವರು RCB ತಂಡದ ನಾಯಕಿ. ನೆಕ್ಸ್ಟ್, ರನ್ನರ್ ಅಪ್ ಆದ ತಂಡ ಯಾವುದಪ್ಪ ಅಂದರೆ DC ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ನಾನು ಆಗಲೇ ಹೇಳಿದ್ದೆ ಏನಪ್ಪ ಅಂದರೆ ಇದು ಸತತ 4ನೇ ಬಾರಿಗೆ ರನ್ನರ್ ಅಪ್ ಆಗಿದೆ. ಎಷ್ಟನೇ ಬಾರಿಗೆ? 4ನೇ ಬಾರಿಗೆ. ಅಂದರೆ 2023ರಲ್ಲಿ ಏನು ಸ್ಟಾರ್ಟ್ ಆಯ್ತಲ್ಲ IPL, ಅವಾಗ ಮುಂಬೈ ಇಂಡಿಯನ್ಸ್ ಅಪೋಸಿಟ್ ಬಂದಿತ್ತು. ಯಾವುದು? ಡೆಲ್ಲಿ ಮತ್ತು ಮುಂಬೈ ಇಂಡಿಯನ್ಸ್ ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದು, ಅಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದುಕೊಳ್ಳುತ್ತೆ. ನೆಕ್ಸ್ಟ್ 2024ರಲ್ಲಿ ನೋಡ್ತಾ ಬರೋದಾದರೆ RCB ಮತ್ತು ಡೆಲ್ಲಿ ತಂಡಗಳು ಮುಖಾಮುಖಿಯಾಗಿದ್ದು ಫೈನಲ್ನಲ್ಲಿ. ಅಲ್ಲಿ RCB ತಂಡ ವಿಜಯ ಪತಾಕೆಯನ್ನು ಹಾರಿಸುತ್ತೆ, ಇಲ್ಲಿ ಡೆಲ್ಲಿ ತಂಡ ರನ್ನರ್ ಅಪ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ 2025ರಲ್ಲಿ ನೋಡ್ತಾ ಬರೋದಾದರೆ 2025ರಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದು ಫೈನಲ್ನಲ್ಲಿ. ಅಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ವಿಜಯಶಾಲಿ ಆಗುತ್ತೆ, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ರನ್ನರ್ ಅಪ್ ಆಗುತ್ತೆ. ಈ ಬಾರಿಯೂ ಕೂಡ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಏನಾಗಿದ್ದಪ್ಪ ಅಂದರೆ ಮುಖಾಮುಖಿಯಾಗಿದ್ದು ಫೈನಲ್ನಲ್ಲಿ. ಇಲ್ಲಿ RCB ತಂಡ ಚಾಂಪಿಯನ್ ಆಗುತ್ತೆ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನಾಗುತ್ತೆ ರನ್ನರ್ ಅಪ್ ಆಗೋದ್ರ ಮೂಲಕ ಸತತ 4ನೇ ಬಾರಿಗೆ ರನ್ನರ್ ಅಪ್ ಆಗಿದೆ. ಹೌದಾ?
ಇಲ್ಲಿ ಮೊದಲನೇ ಆವೃತ್ತಿ ಚಾಂಪಿಯನ್ ಆದ ತಂಡ ಯಾವುದಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ತಂಡ. ಯಾವ ತಂಡ? ಮುಂಬೈ ಇಂಡಿಯನ್ಸ್. ಎರಡನೇ ಆವೃತ್ತಿ RCB ತಂಡ. ಮೂರನೇ ಆವೃತ್ತಿ ಮುಂಬೈ ಇಂಡಿಯನ್ಸ್. ನಾಲ್ಕನೇ ಆವೃತ್ತಿ RCB ತಂಡ. ಹೌದಾ? ಇವು ಚಾಂಪಿಯನ್ ಆದ ತಂಡಗಳು. ತಲಾ ಎರಡು ಬಾರಿ ಮುಂಬೈ ಇಂಡಿಯನ್ಸ್, 2 ಬಾರಿ RCB ತಂಡಗಳು ಏನಾಗಿದೆ ಚಾಂಪಿಯನ್ ಆಗಿ ಹೊರಹೊಮ್ಮಿವೆ. ನೆಕ್ಸ್ಟ್ 2026ರ WPLನಲ್ಲಿ ಪ್ರಶಸ್ತಿ ಪಟ್ಟಿ ಅಂದರೆ ಯಾರ್ಯಾರಿಗೆ ಪ್ರಶಸ್ತಿ ಕೊಟ್ಟರು WPLನಲ್ಲಿ ಅಂತ ನೋಡ್ತಾ ಬರೋದಾದರೆ, ಚಾಂಪಿಯನ್ ಆದ ತಂಡ ಯಾವುದಪ್ಪ ಅಂದರೆ RCB. ಆಗಲೇ ಹೇಳಿದಾಗೆ RCB ಚಾಂಪಿಯನ್ ತಂಡ. ಹಾಗಾದರೆ ಬಹುಮಾನ ಮೊತ್ತ ಎಷ್ಟಪ್ಪ ಅಂದರೆ 6 ಕೋಟಿ ರೂಪಾಯಿ. ಎಷ್ಟು ಕೋಟಿ ರೂಪಾಯಿ? ಚಾಂಪಿಯನ್ ತಂಡಕ್ಕೆ 6 ಕೋಟಿ ರೂಪಾಯಿಯನ್ನು ನೀಡಲಾಯಿತು. ನೆಕ್ಸ್ಟ್ ರನ್ನರ್ ಅಪ್ ಆದ ತಂಡ ಯಾವುದಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್. ಇದಕ್ಕೆ 3 ಕೋಟಿ ರೂಪಾಯಿ. ಎಷ್ಟು ಕೋಟಿ ರೂಪಾಯಿ? 3 ಕೋಟಿ ರೂಪಾಯಿ. ಇಲ್ಲಿ ಹೇಳಿಕೆ ಟೈಪ್ನಲ್ಲಿ ಕೇಳ್ಬೋದು ನಿಮಗೆ. ಚಾಂಪಿಯನ್ ಆದ ತಂಡ RCBಗೆ ಬಹುಮಾನ ಮೊತ್ತವಾಗಿ ಎಷ್ಟು ಕೋಟಿ ರೂಪಾಯಿಗಳನ್ನು ನೀಡಲಾಯ್ತದೆ ಕೇಳ್ಬೋದು. 6 ಕೋಟಿ ರೂಪಾಯಿ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್, MVP ಪ್ಲೇಯರ್ ಯಾರಪ್ಪ ಅಂದರೆ ಸೋಫಿ ಡಿವೈನ್. ಯಾರು? ಸೋಫಿ ಡಿವೈನ್. ನೆಕ್ಸ್ಟ್ ಆರೆಂಜ್ ಕ್ಯಾಪ್ ಅಂದರೆ ಅತಿ ಹೆಚ್ಚು ರನ್ ಯಾರು ಗಳಿಸಿರ್ತಾರಲ್ಲ ಅವರಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತೆ. ಇಲ್ಲಿ RCB ತಂಡದ ಸ್ಮೃತಿ ಮಂದನ್ ಅವರು ಏನು ಮಾಡಿದ್ರಪ್ಪ ಅಂದರೆ ಅತಿ ಹೆಚ್ಚು ರನ್ ಗಳಿಸುವುದರ ಮೂಲಕ ಆರೆಂಜ್ ಕ್ಯಾಪನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಯಾರು? ಸ್ಮೃತಿ ಮಂದನ. ನೆಕ್ಸ್ಟ್ ಪರ್ಪಲ್ ಕ್ಯಾಪ್ ಅಂತ ಬರುತ್ತೆ. ಈ ಪರ್ಪಲ್ ಕ್ಯಾಪ್ ಯಾರಿಗೆ ನೀಡ್ತಾರಪ್ಪ ಅಂದರೆ ಮೋಸ್ಟ್ ವಿಕೆಟ್ಸ್ ಅಂದರೆ ಅತಿ ಹೆಚ್ಚು ವಿಕೆಟ್ಗಳನ್ನು ಯಾರು ಪಡೆದಿರ್ತಾರಲ್ಲ ಅವರಿಗೆ ನೀಡಲಾಗುತ್ತೆ. ಅವರು ಯಾರಪ್ಪ ಅಂದರೆ ಸೋಫಿ ಡಿವೈನ್ ಅವರು ಪಡೆದಿದ್ದಾರೆ. ಯಾರು? ಸೋಫಿ ಡಿವೈನ್. ನೆಕ್ಸ್ಟ್ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಅಂತ ಬರುತ್ತೆ. ಈ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆಯಪ್ಪ ಅಂದರೆ ನಂದಿನಿ ಶರ್ಮಾ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಂದಿನಿ ಶರ್ಮಾ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಮೋಸ್ಟ್ ಸಿಕ್ಸಸ್ ಅವಾರ್ಡ್ ಅಂದರೆ ಅತಿ ಹೆಚ್ಚು ಈ ಆವೃತ್ತಿಯಲ್ಲಿ ಸಿಕ್ಸ್ಗಳನ್ನು ಬಾರಿಸಿದವರು ಯಾರಪ್ಪ ಅಂದರೆ ಹರ್ಮನ್ ಪ್ರೀತ್ ಕೌರ್. ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಮೋಸ್ಟ್ ಸಿಕ್ಸಸ್ ಅವಾರ್ಡನ್ನು ನೀಡಲಾಗಿದೆ. ನೆಕ್ಸ್ಟ್ ಮೋಸ್ಟ್ ಡಾಟ್ ಬಾಲ್ಸ್ ಅಂದರೆ ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನು ಮಾಡಿದವರು ಯಾರಪ್ಪ ಅಂದರೆ ಲಾರೆನ್ ಬೆಲ್ ಅವರು, ಬೌಲರ್. ಇವರು ಅತಿ ಹೆಚ್ಚು ಡಾಟ್ ಬಾಲ್ಸ್ಗಳನ್ನು ಎಸೆಯುವುದರ ಮೂಲಕ ಈ ಅವಾರ್ಡನ್ನು ಇವರು ಪಡೆದುಕೊಂಡಿದ್ದಾರೆ. ಲಾರೆನ್ ಬೆಲ್ ಇವರು RCB ತಂಡದವರು. ನೆಕ್ಸ್ಟ್ ಫೇರ್ ಪ್ಲೇ ಅವಾರ್ಡ್ ಅಂತ ಬರುತ್ತೆ. ಈ ಫೇರ್ ಪ್ಲೇ ಅವಾರ್ಡ್ ಪಡೆದ ತಂಡ ಯಾವುದಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ತಂಡ. ಯಾವ ತಂಡ? ಮುಂಬೈ ಇಂಡಿಯನ್ಸ್ ತಂಡವು ಫೇರ್ ಪ್ಲೇ ಅವಾರ್ಡನ್ನು ಪಡೆದುಕೊಂಡಿದೆ. ನೋಡಿ ಈ ಪ್ರಶಸ್ತಿ ಚಾರ್ಟ್ ಇದೆ ಅಲ್ಲ, ಇನ್ನೂ ಒಂದು ಸಲ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ, ಯಾಕಂದರೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಕಂದರೆ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ಹೌದಾ? ನೆಕ್ಸ್ಟ್ ಇನ್ನೊಂದು ಕೂಡ. ನೆಕ್ಸ್ಟ್ ನಾವು ಇವಾಗ ಏನು ಮಾಡೋಣಪ್ಪ ಅಂದರೆ ಅಂಡರ್-19 ಪುರುಷರ ವಿಶ್ವಕಪ್ ಬಗ್ಗೆ ನೋಡ್ತಾ ಬರೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ICC ಅಂಡರ್-19 ಪುರುಷರ ವಿಶ್ವಕಪ್ ಗೆದ್ದ ದೇಶ. ನೋಡಿ ICC ಅಂಡರ್-19 ಪುರುಷರ ವಿಶ್ವಕಪ್ ಗೆದ್ದ ದೇಶ ಯಾವುದಪ್ಪ ಅಂದರೆ ನಮ್ಮ ಹೆಮ್ಮೆಯ ಭಾರತವು ಏನು ಮಾಡಿದೆಯಪ್ಪ ಅಂದರೆ ಅಂಡರ್-19 ಪುರುಷರ ವಿಶ್ವಕಪ್ಪನ್ನು ಗೆದ್ದುಕೊಂಡಿದೆ. ಹೌದಾ? ಹಾಗಾದರೆ ಭಾರತ ತಂಡವು ಯಾವ ತಂಡದ ವಿರುದ್ಧ ಗೆದ್ದುಕೊಂಡತ್ತಪ್ಪ ಅಂದರೆ ಇಂಗ್ಲೆಂಡ್ ತಂಡದ ವಿರುದ್ಧ 100 ರನ್ಗಳ ಜಯ ಸಾಧಿಸಿತು. ಯಾವುದು? ನಮ್ಮ ಹೆಮ್ಮೆಯ ಭಾರತ ತಂಡ 400ಕ್ಕಿಂತ ಅಧಿಕ ರನ್ಗಳನ್ನು ಬಾರಿಸಿತ್ತು. ಫೈನಲ್ ಪಂದ್ಯದಲ್ಲಿ 400ಕ್ಕಿಂತ ಅಧಿಕ ರನ್ಗಳನ್ನು ಬಾರಿಸುವ ಮೂಲಕ ಭಾರತವು ಇತಿಹಾಸವನ್ನೇ ರಚಿಸಿದೆ. ಅದರ ಜೊತೆಗೆ 175 ರನ್ಗಳನ್ನು ವೈಭವ್ ಸೂರ್ಯವಂಶಿ ಅವರು ಗಳಿಸಿದರು. ಯಾರು? ವೈಭವ್ ಸೂರ್ಯವಂಶಿ, ಓಪನರ್ ಬ್ಯಾಟ್ಸ್ಮನ್. ನೋಡಿ ಪ್ರಮುಖ ಅಂಶಗಳನ್ನು ಅಂಡರ್-19 ಬಗ್ಗೆ ನೋಡ್ತಾ ಬರೋದಾದರೆ ಇದು ಪ್ರಾರಂಭವಾಗಿದ್ದು ಯಾವಾಗಪ್ಪ ಅಂದರೆ 1988ರಲ್ಲಿ ಪ್ರಾರಂಭ ಆಗುತ್ತೆ. ಎಷ್ಟರಲ್ಲಿ? 1988ರಲ್ಲಿ. ಹಾಗಾದರೆ ಪ್ರತಿ ಎಷ್ಟು ವರ್ಷಗೊಮ್ಮೆ ಈ ಟೂರ್ನಮೆಂಟನ್ನು ನಡೆಸಲಾಗುತ್ತೆ ಅಂದರೆ ಪ್ರತಿ 2 ವರ್ಷಗಳಿಗೊಮ್ಮೆ ಅಂಡರ್-19 ಪುರುಷರ ವಿಶ್ವಕಪ್ಪನ್ನು ನಡೆಸಲಾಗುತ್ತೆ. ಹಾಗಾದರೆ ಚಾಂಪಿಯನ್ ಆದ ತಂಡ ಯಾವುದಪ್ಪ ಅಂದರೆ ಈ ಭಾರತ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾರತದ ಅಂಡರ್-19 ತಂಡದ ಕ್ಯಾಪ್ಟನ್ ಯಾರಾಗಿದ್ರಪ್ಪ ಅಂದರೆ ಆಯುಷ್ ಮಾತ್ರೆ ಅವರಾಗಿದ್ದರು. ಯಾರು? ಆಯುಷ್ ಮಾತ್ರೆ. ಇವರು ಭಾರತದ ಅಂಡರ್-19 ತಂಡದ ನಾಯಕರಾಗಿದ್ದರು. ನೆಕ್ಸ್ಟ್ ರನ್ನರ್ ಅಪ್ ಆದ ತಂಡ ಯಾವುದು? ಇಂಗ್ಲೆಂಡ್ ತಂಡ ರನ್ನರ್ ಅಪ್ ಆಗಿದೆ. ಹಾಗಾದರೆ ಆತಿಥ್ಯ ವಹಿಸಿದಂಥ ದೇಶಗಳು ಯಾವುವು? ಯಾವ ದೇಶಗಳಲ್ಲಿ ಈ ಕ್ರೀಡೆ ನಡೀತಪ್ಪ ಅಂದರೆ ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ಅಂಡರ್-19 ಪುರುಷರ ವರ್ಲ್ಡ್ ಕಪ್ ನಡೆಯಿತು. ಹಾಗಾದರೆ ಫೈನಲ್ ಪಂದ್ಯ ಎಲ್ಲಿ ನಡೀತಪ್ಪ ಅಂದರೆ ಜಿಂಬಾಬ್ವೆಯಲ್ಲಿರುವಂಥ ಒಂದು ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಿತು. ಎಲ್ಲಿ? ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್. ಓಕೆನಾ? ನೆಕ್ಸ್ಟ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯ್ತಪ್ಪ ಅಂದರೆ ವೈಭವ್ ಸೂರ್ಯವಂಶಿ. ನೋಡಿ ಪಂದ್ಯ ಶ್ರೇಷ್ಠ ಅಂದರೆ ಫೈನಲ್ ಮ್ಯಾಚ್ನಲ್ಲಿ
ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ನೀಡಲಾಯಿತು ಅಂದರೆ ವೈಭವ್ ಸೂರ್ಯವಂಶಿ ಅವರಿಗೆ ನೀಡಲಾಯಿತು. ನೆಕ್ಸ್ಟ್ ಮ್ಯಾನ್ ಆಫ್ ದಿ ಸೀರೀಸ್ ಅಂದರೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ವೈಭವ್ ಸೂರ್ಯವಂಶಿ ಅವರಿಗೆ ನೀಡಲಾಯಿತು. ಈ ವೈಭವ್ ಸೂರ್ಯವಂಶಿ ಅವರು ಫೈನಲ್ ಪಂದ್ಯದಲ್ಲಿ 175 ರನ್ಗಳನ್ನು ಕಲೆ ಹಾಕಿದರು. ಇದರಲ್ಲಿ 15 4 ಮತ್ತು 15 6ಗಳನ್ನು ಬಾರಿಸಿದರು. ಎಷ್ಟು 4 ಎಷ್ಟು 6 ಅಂದ್ರೆ 15 4 ಮತ್ತು 15 6ಗಳನ್ನು ಬಾರಿಸುವುದರ ಮೂಲಕ 175 ರನ್ಗಳನ್ನು ಕಲೆ ಹಾಕಿದರು. ಯಾರು? ವೈಭವ್ ಸೂರ್ಯವಂಶಿ. ಹಾಗಾದರೆ ಈ ಅಂಡರ್-19 ವಿಶ್ವಕಪ್ ಮೊದಲ ಬಾರಿಗೆ 1988ರಲ್ಲಿ ನಡೀತಲ್ಲ, ಆವಾಗ ಯಾವ ತಂಡ ಚಾಂಪಿಯನ್ ಆಯ್ತಪ್ಪ ಅಂದರೆ ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ ಆಯಿತು. ಯಾವ ತಂಡ? ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಹೌದಾ? ಹಾಗಾದರೆ ನಮ್ಮ ಭಾರತ ತಂಡವು ಎಷ್ಟನೇ ಬಾರಿಗೆ ಚಾಂಪಿಯನ್ ಆಗಿದೆಯಪ್ಪ ಅಂದರೆ ನಮ್ಮ ಹೆಮ್ಮೆಯ ಭಾರತ ತಂಡವು 6ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಎಷ್ಟನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಂದರೆ 6ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಹೌದಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ ಅಂಡರ್-19 ವಿಶ್ವಕಪ್ ಮತ್ತು WPL ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.